ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ ಮಿನಿ ಲಾಗ್. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಇದು ನನ್ನ ಥರ್ಸ್ಡೇ ಲಾಗ್ ಆಗಿರುತ್ತೆ. ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕೆಲಸ ಶುರು ಮಾಡಬೇಕಾದ್ರೆ 8 ಗಂಟೆ ಆಗಿತ್ತು. ನಮ್ಮ ಅತ್ತೆ ಹೊರಗಡೆ ಕೆಲಸನ ಮಾಡ್ಕೊಳ್ತಾ ಇದ್ರು. ನಾನು ಅಷ್ಟರೊಳಗಡೆ ಮನೆ ಒಳಗಡೆ ಇರೋ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ. ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿ ಇಟ್ಕೊಂಡಿದ್ದೆ ಕ್ಲೀನ್ ಮಾಡೋದಕ್ಕೋಸ್ಕರ. ಈ ಪ್ಲೇಸಲ್ಲಿ ನಾವು ಲಕ್ಷ್ಮೀನ ಕೂರಿಸೋದ್ರಿಂದ ಅಲ್ಲಿದ್ದಂಥ ಡೈನಿಂಗ್ ಟೇಬಲ್ನ ಬೇರೆ ಕಡೆ ರೀಪ್ಲೇಸ್ ಮಾಡಿಕೊಂಡು ಮನೆ ಕೆಲಸ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಬೇಗ ಮನೆಯೆಲ್ಲ ಧೂಳು ಹೊಡ್ಕೊಂಡು ಡೈನಿಂಗ್ ಟೇಬಲ್ ಅಂತೂ ಒರೆಸಿರಲಿಲ್ಲ. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ರೀಸೆಂಟಾಗಿ 1 ವೀಕ್ ಹಿಂದೆ ಕ್ಲೀನ್ ಮಾಡಿರೋದು, ಬಟ್ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ಮತ್ತೆ ಧೂಳು ಅಷ್ಟೇ ಬಂದು ಕೂತಿತ್ತು. ಆಮೇಲೆ ಹೊರಗಡೆ ಒಂದು ಸ್ವಲ್ಪ ಹಾಗೆ ನೀರೆಲ್ಲ ಇದ್ದಿದ್ದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಬೇಗ ಪಟ ಅಂತ ಕೆಲಸ ಮುಗಿಸ್ಕೊಂಡು ಮನೆಯನ್ನು ಒರೆಸ್ಕೊಳ್ಳೋಣ ಅಂತ ಮತ್ತೆ ಒಳಗೆ ಬಂದೆ. ಆ್ಯಕ್ಚುಲಿ ಅಷ್ಟೊತ್ತಿಗೆ ನಮ್ಮ ಅತ್ತೆ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡಿದ್ರು. ಇವತ್ತು ಟಿಫನ್ ದೋಸೆ ಮತ್ತು ಚಟ್ನಿ, ಹಾಗಾಗಿ ಕೆಲಸ ಇರಲಿಲ್ಲ ಟಿಫನ್ ಮಾಡೋದು. ಆ ಒಂದು ಗ್ಯಾಪಲ್ಲಿ ಟಿಫನ್ನ ತಿನ್ಕೊಂಡ್ಬಿಟ್ಟು ನಾನು ಮೆಹಂದಿ ಕಲಿಸೋಣ ಅಂತ ಹೇಳ್ಬಿಟ್ಟು ಬಂದೆ. ಇದೇನು ಮೆಹಂದಿ ಕಲಿಸೋದಕ್ಕೆ ಅರಿಶಿನ ಎಲ್ಲ ಹುರಿತಾ ಇದ್ದಾಳೆ ಅಂದ್ಕೊಳ್ತಾ ಇದ್ದೀರಾ? ಆ ಒಂದು ಗ್ಯಾಪಲ್ಲಿ ನಮ್ಮ ಮಾವ ಟಿಫನಿಗೆ ಬಂದರು ಅಂತ ಹೇಳ್ಬಿಟ್ಟು ಅವ್ರಿಗೆ ದೋಸೆನ ಹಾಕ್ಕೊಟ್ಟೆ ನಾನು. ಆ್ಯಕ್ಚುಲಿ ಮೆಹಂದಿ ಜೊತೆಗೆ ನಾನು ಅರಿಶಿನ ಪುಡಿ ಮತ್ತು ಬ್ಲ್ಯಾಕ್ ಜೀರಾ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ವೈಟ್ ಹೇರ್ಸು ಜಾಸ್ತಿ ಆಗ್ತಿರೋದ್ರಿಂದ ನನ್ನ ಹಸ್ಬೆಂಡ್ಗೆ, ಅದಕ್ಕೋಸ್ಕರ ಅವ್ರಿಗೆ ಇದನ್ನು ಹೊಸದನ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಟ್ರೈ ಮಾಡಿದ್ದೀನಿ ಕೂಡ. ರಿಸಲ್ಟ್ ಅಟ್ಲೀಸ್ಟ್ ಒಂದು 3 to 4 ಟೈಮ್ಸ್ ಯೂಸ್ ಮಾಡಿದ ಮೇಲೆ ಮೇ ಬಿ ಅದನ್ನು ನಿಮಗೆ ಹೇಳಿದರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ. ಆ್ಯಂಡ್ ಅದಕ್ಕೆ ಲಾಸ್ಟಲ್ಲಿ ಅದನ್ನೆಲ್ಲ ಕುಟ್ಟಿ ಆದಮೇಲೆ ಅದಕ್ಕೆ ಹೆನ್ನನ ಹಾಕಿಬಿಟ್ಟು, ಮೆಹಂದಿ ಪೌಡರು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದ್ರ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀರನ್ನ ಬಳಸಲಿಲ್ಲ. ಅದ್ರ ಬದಲು ನಾನು ಟೀ ಡಿಕಾಕ್ಷನ್ನ ಬಳಸ್ಕೊಂಡಿದ್ದೀನಿ. ಟೀ ಡಿಕಾಕ್ಷನ್ನ ಬಳಸ್ಕೊಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 3 to 4 ಅವರ್ ಇಟ್ಬಿಟ್ಟು ಅವ್ರಿಗೆ ಹಚ್ಕೊಳ್ಳೋಕೆ ಕೊಟ್ಟೆ ನಾನು. ಆ್ಯಕ್ಚುಲಿ ಇದು ನನಗೆ ಯಾರೋ ಹೇಳಿದ್ದನ್ನು ನಾನು ಟ್ರೈ ಮಾಡಿದ್ದೀನಿ ಅಷ್ಟೇ. ಇನ್ ಕೇಸ್ ಇದು ವರ್ಕ್ ಆದರೆ ಖಂಡಿತವಾಗ್ಲೂ ನಾನು ನಿಮಗೆ ಈ ಒಂದು ರೆಮಿಡಿನ ಹೇಳ್ಕೊಡ್ತೀನಿ. ಆ್ಯಂಡ್ ಇಷ್ಟೆಲ್ಲ ಆಗೋತ್ತಿಗೆ ಹತ್ರ 12 o'clock ಆಗಿತ್ತು. ಪಾಪುನು ಮಲಗಿದ್ದವಳು ಎದ್ದು ಆಟ ಆಡೋಕ್ಕೆ ಶುರು ಮಾಡಿದ್ಲು. ಆ್ಯಂಡ್ ಇವತ್ತು ಹೊರಗಡೆ ಹೋಗೋಕ್ಕೂ ಬೇರೆ ಇತ್ತು. ಆ್ಯಂಡ್ ನಂದು ಈವನ್ ಸ್ನಾನವೂ ಆಗಿರಲಿಲ್ಲ. ಆಮೇಲೆ ಅತ್ತೆ ದೇವ್ರ ರೂಮನ್ನ ಕ್ಲೀನ್ ಮಾಡೋಣ ಅಂತ ಅಂದರು. ಅದಕ್ಕೋಸ್ಕರ ನಾನು ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ನಾನು ಸ್ನಾನ ಮುಗಿಸ್ಕೊಂಡು ಬಂದರು, ಪಾಪು ಇನ್ನೂ ಆಟ ಆಡ್ತಾನೇ ಇದ್ಲು. ಅವಳನ್ನು ಮಲಗಿಸ್ಕೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಊಟ ಮಾಡಿಸೋಣ ಟ್ರೈ ಮಾಡಿದೆ. ಬಟ್ ಅವಳಿಗೆ ಜ್ವರ ಇದ್ದಿದ್ದರಿಂದ ಅವಳು ಊಟನೂ ನೀಟಾಗಿ ಮಾಡ್ತಾ ಇರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಅತ್ತೆ ದೇವ್ರ ರೂಮಿನಲ್ಲಿ ಇದ್ದಿದ್ದಂಥ ವಸ್ತುಗಳನ್ನೆಲ್ಲ ಹೊರಗೆ ಹಾಕ್ಕೊಂಡು ಅದನ್ನು ತೊಳಿತಾಯಿದ್ರು. ಆ ಗ್ಯಾಪಲ್ಲಿ ರವೆ ಉಂಡೆನ ಮಾಡಿಕೊಂಡ್ರು ಅತ್ತೆ. ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದರಿಂದ ನಾನು ದೇವ್ರ ಫುಟ್ಟ ಎಲ್ಲ ಒರೆಸ್ಕೊಟ್ಟೆ. ಆ್ಯಂಡ್ ಅದಕ್ಕೆ ಕುಂಕುಮನ ಇಟ್ಬಿಟ್ಟು ಅವ್ರಿಗೆ ಕೊಟ್ಟೆ. ಅಂದರೆ ಅವರೇ ಆ್ಯಕ್ಚುಲಿ ದೇವ್ರ ಪೂಜೆ ಕೆಲಸ ಎಲ್ಲ ಅವರೇ ಮಾಡೋದು, ನಾನೇನು ಅಷ್ಟಾಗಿ ಮಾಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಅವರು ಕಳಸ ಅದು ಇದನ್ನೆಲ್ಲ ತೊಳ್ಕೊಂಡು ಬಂದರು. ಆಮೇಲೆ ನಾನು ಕುಂಕುಮ ಎಲ್ಲ ಇಟ್ಟಾದಮೇಲೆ ಆಮೇಲೆ ಊಟ ಮಾಡ್ಕೊಂಡ್ವಿ ನಾವು. ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ಬೆಳ್ಳಿ ವಸ್ತುಗಳಿತ್ತು, ಅದಕ್ಕೆ ಕುಂಕುಮ ಇಡೋದಕ್ಕಿತ್ತು. ಅದಕ್ಕೋಸ್ಕರ ಅದಕ್ಕೂ ನಾನು ಕುಂಕುಮ ಎಲ್ಲ ಇಟ್ಕೊಟ್ಟೆ, ಯಾಕಂದರೆ ಅವ್ರಿಗೂ ಸ್ವಲ್ಪ ಈಸಿ ಆಗಲಿ ಅನ್ನೋದಕ್ಕೋಸ್ಕರ. ಆಮೇಲೆ ಕುಂಕುಮ ಎಲ್ಲ ಇಟ್ಟಾದಮೇಲೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ ನಾನು. ಆ್ಯಂಡ್ ಮಳೆ ಬರೋದು ಹೋಗೋದು ಮಾಡ್ತಿತ್ತು ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಆ ಗ್ಯಾಪಲ್ಲಿ ನಮ್ಮ ಅತ್ತೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಗೆಜ್ಜೆ ವಸ್ತ್ರನ ಮಾಡ್ತಾಯಿದ್ರು. ಆ್ಯಂಡ್ ಒಂದೆರಡು ಮಾಡಿಟ್ಕೊಂಡಿದ್ರು. ನಾವು ಹೊರಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಹೊರಗಡೆ ಬಂದೆ. ನೋಡ್ತೀನಿ ಎದುರುಗಡೆ ಸೈಟಲ್ಲಿ ಒಂದು ಸೀಬೆ ಮರ ಇತ್ತು, ಅದರಲ್ಲಿ ಒಂದು ಸೀಬೆ ಹಣ್ಣಿತ್ತು. ಅದನ್ನು ನಾನು ಬೆಳಗ್ಗೆನೇ ನೋಡಿದ್ರಿಂದ ಪದೇ ತಗೊಬಂದು ಕೊಡಿ ಅಂತ ಇದ್ದೆ. ಆಮೇಲೆ ಅವ್ರು ಹೆಂಗೋ ತಂದು ಕೊಟ್ಟರು ಅದನ್ನ. ಆಮೇಲೆ ಅದನ್ನ ತಿಂದ್ಕೊಂಡು ಪಾಪುನ ಮಲಗ್ಸೋಕ್ಕೆ ಟ್ರೈ ಮಾಡಿದೆ. ಅವಳು ಮಲಗಲೇ ಇಲ್ಲ. ಸೀದಾ ಅವಳನ್ನ ಬಿಟ್ಬಿಟ್ಟು ಹಾಗೆ ಮಾರ್ಕೆಟ್ಗೆ ಹೋಗಿ ಇದನ್ನೊಂದು ಪರ್ಚೇಸ್ ಮಾಡಿದೆ. ಯಾಕೋ ತೊಗೋಬೇಕು ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಳಕ್ಕೋಸ್ಕರನೇ ಹೋಗಿದ್ದು ನಾನು. ಆ್ಯಂಡ್ ಹಬ್ಬ ಇರೋದ್ರಿಂದ ಇನ್ನೂ ಸಿಕ್ಕಾಪಟ್ಟೆ ಐಟಮ್ಸ್ಗಳು ಬೇಕಿತ್ತು ನಮಗೆ. ಫ್ರೂಟ್ಸ್ಗಳು ಬೇಕಿತ್ತು, ಆಮೇಲೆ ಮಾವಿನ ಸೊಪ್ಪು, ಬಾಳೆಕಂದು ಅದೆಲ್ಲ ಬೇಕಿದ್ರಿಂದ ಸೀದಾ ಮಾರ್ಕೆಟ್ ಒಳಗಡೆ ಹೋದ್ವಿ. ಒಂದು 10 ತೆಂಗಿನಕಾಯಿ ಬೇಕಿತ್ತು. ತೆಂಗಿನಕಾಯಿನ ತೊಗೊಂಡ್ವಿ. ಮಾರ್ಕೆಟ್ ಒಳಗಡೆ ವೆಹಿಕಲಲ್ಲಿ ಹೋದರೆ ಒಂದು ದಿವಸ ಆದರೂ ಅಲ್ಲೇ ಮೇ ಬಿ ವೆಯ್ಟ್ ಮಾಡ್ತಾನೆ ಇರಬೇಕು. ಅದಕ್ಕೋಸ್ಕರ ಬೈಕ್ನ ಒಂದು ಕಡೆ ಪಾರ್ಕಿಂಗ್ ಮಾಡಿಬಿಟ್ಟು ಸೀದಾ ನಡ್ಕೊಂಡು ಹೋದ್ವಿ ನಾವು. ಆಮೇಲೆ ನಾನು ಏನೇನು ಬೇಕು ಎಲ್ಲ ತಗೊಂಡಾಗೋಷ್ಟೊತ್ತಿಗೆ ಸ್ವಲ್ಪ ಮೋಡ ಆಗ್ತಿತ್ತು. ಆದರೆ ಬೇಗ ಪರ್ಚೇಸ್ ಮಾಡಿಕೊಂಡು ಎಲ್ಲ ಮುಗಿದು ಫೈನಲಿ ಮಾವಿನ ಸೊಪ್ಪು ತೊಗೊಳಕ್ಕಿತ್ತು. ಅದಾದಮೇಲೆ ಬಾಳೆಕಂದನ್ನು ತೊಗೊಳಕ್ಕಿತ್ತು. ಮುಂದೆ ಎಲ್ಲಾದರೂ ಹೋಗ್ಬಿಟ್ಟು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಡ್ಕೊಂಡು ಹೋಗೋತ್ತಿಗೂ ಇನ್ನೂ ಲೇಟಾಗೋಯಿತು. ಇದೇ ಹತ್ತಿರ ಅಂತ ಅಂದ್ಕೊಂಡು ಆಮೇಲೆ ಸೀದಾ ಹೂವಿನ ಮಾರ್ಕೆಟಿಗೆ ಹೋದ್ವಿ ನಾವು. ಆಮೇಲೆ ಒಂದು ಸ್ವಲ್ಪ ಬಟನ್ ರೋಸ್ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ಆ್ಯಂಡ್ ಸೀದಾ ಹೊರಟ್ವಿ. ಜನ ಜಂಗುಳಿಯಾಗಿ ಹೋಗಿತ್ತು.
ಆ್ಯಂಡ್ ಮಳೆ ಬರ್ತಾ ಇರಲಿಲ್ಲ. ಇನ್ನೇನು ನಾನು ಬಾಳೆಕಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದೇ ಸ್ಪಾಟಲ್ಲಿ ಇಳಿದಿದ್ದು ಅಷ್ಟೇ. ಮಳೆ ಬರೋಕ್ಕೆ ಶುರುವಾಯಿತು. ಯಾವುದೋ ಒಂದು ಸಿಕ್ಕಿದ್ದು ನೀಟಾಗಿ ಸೆಲೆಕ್ಟು ಮಾಡಲಿಲ್ಲ. ಸಿಕ್ಕಿದ್ದೊಂದು ಬಾಳೆಕಂದನ್ನ ತೊಗೊಂಡು ಸ್ವಲ್ಪ ದೂರ ಬಂದ್ವಿ. ಸಿಕ್ಕಾಪಟ್ಟೆ ಮಳೆ ಬಂದಿದ್ದರಿಂದ ಅಲ್ಲೇ ಗಾಡಿ ನಿಲ್ಲಿಸ್ಕೊಂಡು ನಿಂತುಬಿಟ್ವಿ ನಾವು. ಎಷ್ಟು ಮಳೆ ಬಂತು ಅಂದರೆ ಜಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ ಬಂದಿದ್ದು. ಆಮೇಲೆ ಫುಲ್ಲಿ ವೆಯ್ಟ್ ಮಾಡ್ಕೊಂಡ್ಬಿಟ್ಟು ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ಎಲ್ಲ ವಸ್ತುಗಳನ್ನ ಇಟ್ಬಿಟ್ಟು ಒಂದು ಟೀ ಮಾಡ್ಕೊಂಡು ಕುಡಿದ್ವಿ. ತಂದಿರೋಂಥ ಐಟಮ್ಸ್ನೆಲ್ಲ ನಮ್ಮ ಅತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದರು. ಆ್ಯಂಡ್ ನಂದು ಬ್ಯಾಲೆನ್ಸ್ ಬಿಟ್ಟೋಗಿರೋಂಥ ಕೆಲಸನೆಲ್ಲ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಆಮೇಲೆ ಬೇಗ ಊಟ ಮಾಡಿಕೊಂಡು ಮಲ್ಗೋಣ ಅಂದ್ಕೊಂಡೆ, ಯಾಕಂದರೆ ಮಾರ್ನಿಂಗ್ ಬೇಗ ಎದ್ದೇಳಬೇಕಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್.